ಮಾನ್ವಿಯಲ್ಲಿ ನೀರಿನ ಕೊರತೆ, ಜನರ ತೀವ್ರ ಆಕ್ರೋಶ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 1ನೇ ವಾರ್ಡ್ನಲ್ಲಿ ಕುಡಿಯುವ ನೀರು ತಲುಪದೇ ಇರೋದ್ರಿಂದ ಜನರಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಶಾಸಕ ಹಂಪಯ್ಯ ನಾಯ್ಕ ಕೋಟಿಗಟ್ಟಲೆ ಅನುದಾನ ತಂದರೂ ವಾಸ್ತವದಲ್ಲಿ ನೀರು ತಲುಪದೇ ಇರೋದು ಜನರನ್ನು ಅಸಮಾಧಾನಕ್ಕೆ ಮೂಡಿದೆ. ಪುರಸಭೆ 24 ಗಂಟೆಗಳ ನೀರು ಸರಬರಾಜು ಎಂದು ಹೇಳಿದರೂ ನೆಲದ ಮೇಲೆ ಯಾವುದೇ ಬದಲಾವಣೆ ಕಾಣದ ಕಾರಣ ನಾಯಕರು ಪುರಸಭೆಗೆ ಮುತ್ತಿಗೆ ಹಾಕಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜನರ ಮಾತಿನಲ್ಲಿ ಕಡತಗಳಲ್ಲಿ ಮಾತ್ರ ನೀರು ಬರ್ತಿದೆ, ಮನೆಗಳಿಗೆ ಹನಿ ಕೂಡ ನೀರು ಬರ್ತಿಲ್ಲ ಅನ್ನುವಂತಹ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಬಸವ ಭಜಂತ್ರಿ ಕೌನ್ಸಿಲರ್ ಹೇಳ್ತೀನಪ್ಪ ಅಂತಾನ. ಅವ್ರು ಕಿವಾಗ ಹಾಕೊಂಡ್ರು ಏನಿಲ್ಲ, ಯಾರನ್ನ 2-3 ಇದ್ದಾಗ ಬರ್ತಾನ ಹೋಗಿ ಬಿಡ್ತಾನ. ನನಗೆ ಗೊತ್ತಿ ರಾಜೀನಾಮೆ ಕೊಟ್ಟಿ ನನ್ ಸಂಬಂಧ ಇಲ್ಲ ಅಂತ ಕೊಟ್ಟಿದ್ವಿ ಅರ್ಜಿ. ಕಳಿಸ್ತೇವ್ರು, ನೀರು ಕಳ್ಸಕ್ ರೆಡಿ ಇಲ್ಲ ಅಲ್ಲ. ಸುಮ್ನೆ ಬಂದ್ರು, ಅಲ್ಲಿ ಖಾಲಿ ಪಕ್ಕದಾಗ ಬೋರ್ ಹಾಕಿದ್ರು. ಬೋರ್ ಹಾಕಿ ನಾವೇನಂತೀವಿ, ಅಲ್ಲಿ ಯಾರದಾರ ಮಂದಿಗಳು ತುಂಬಾ ಬೋರ್ ಹಾಕಿದ್ರಿ, ನೀವು ನಮ್ಮ ವಾರ್ಡಿಗೆ ಕೊಡ್ರಿ ಕಲೆಕ್ಷನ್ ಅಂದಾಗ ಪೈಪ್ ಲೈನ್ ಮಾಡಿದ್ರು. ಬೋರ್ ಹಾಕಿ ಟ್ಯಾಂಕರ್ ಮಾಡಿದ್ರು, ನೀರಿನ ಟ್ಯಾಂಕನ್ನು ಮಾಡಿಬಿಟ್ರು. ಮಾಡಿ ಕೇಸಿ ಅವ್ರು ರೊಕ್ಕ ಎತ್ಕೊಂಡ್ರು, ತಿಂದ್ಬಿಟ್ರು. ಬಣ್ಣ ಸುಣ್ಣ ಹೊಡೆದ್ರು. ಹೆಣ್ಮಕ್ಳು ಹೇಳಿದ್ರು ನಾಳೆ ನೀರ್ ಬರ್ತದ ಅಂತೇಳಿ. ತಿರುಗಿ ನೀರೇ ಬಂದಿಲ್ಲ. ನೀರ್ ಐತೆ, ಬೋರ್ ಇಳಿಸಿದ್ರೆ ಗೊತ್ತಾಗ್ತದ. ಅದು ನೀರು ಬೋರ್ ಹಾಕಿಲ್ಲ, ಯಾವ್ದಿಲ್ಲ. ಸುಮ್ಮನೆ ಬೋಗಸ್ ಬಿಲ್ ಎತ್ಕೊಂಡ್ ತಿಂದು ಸುಮ್ಮನೆ ಜನರಿಗೆ ಯಾರು ಹಾಕ್ತಾರೆ? ಸರ್ಕಾರಕ್ಕೆ ಖರ್ಚು ಹಾಕ್ತಾರ, ಸರ್ಕಾರ ಜನರಿಗೆ ಆಗ್ತದ. ಇಷ್ಟು ತೊಂದರೆ ಕೊಡ್ತಾರೆ ಅನ್ನೋದು ಹೆಂಗ್? ನೀರಿಂದು ಇದು 15 ವರ್ಷದಿಂದ ಐತಿ, ಇದು ಈಗಿಂದಲ್ಲ. ಇದು ಈಗ ಕಾಯೋಕೆ ನೀರಿಲ್ಲ, ಬಟ್ಟೆ ಒಗ್ಯಾಕ ಈ ವರ್ಷ ಅಷ್ಟೇ ಬಂದಿದೆ ನೀರು. 15 ವರ್ಷದಿಂದ ಸಮಸ್ಯೆ ಐತಿ. ಯಾರು ಅಧಿಕಾರಿಗಳು ಬಂದಿದ್ರು, ಬಂದ್ರು, ನೋಡ್ಕೊಂಡ್ರು. 2 ಬೋರ್ ಹಾಕಿದ್ರು ಅವ್ರು. ಬೋರ್ ಈಗ ಯಾರು ಬಂದಿಲ್ಲ. ಅವ್ರು ಈಗ ಆಫೀಸರ್ ಸಾಬ್ರು ಬಂದಿದ್ರು. ಬಂದ ಕೇಸಿ ನಾವ್ ಹೇಳ್ತೀವಿ ಸಾರ್ ಬಂದಾಗ ಅಂತ ಹೇಳಿದ್ರು. ನಾವ್ ವಿಷಯ ತಿಳಿಸ್ತೀವಿ ಅವ್ರಿಗೆ. ನೀವು ಸೋಮವಾರ ಬರ್ರಿ, ಅವ್ರು ಬಂದ್ಮೇಲೆ ಮಾತಾಡಮ್ಮ ಅಂತ ಹೇಳಿದ್ರು ಅಷ್ಟೇ.